ಸೊ ಇನ್ನೊಂದು ಕಡೆಗೆ ಸುರ್ಜೇವಾಲಾ ಅವರು ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಎಪಿಸೋಡ್ 3 ಅಥವಾ 3ನೇ ಇನ್ಸ್ಟಾಲ್ಮೆಂಟಲ್ಲಿ ಒಟ್ಟು 66 ಶಾಸಕರನ್ನ 3 ದಿನಗಳ ಅಂತರದಲ್ಲಿ ಮೀಟ್ ಮಾಡ್ತಾರೆ. ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಆಂತರಿಕ ಕಲಹವನ್ನ ಸಮಾಧಾನ ಮಾಡೋ ಕೆಲಸವನ್ನ ಸುರ್ಜೇವಾಲಾ ಮುಂದುವರಿಸ್ತಾರೆ. ಒಂದು ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ತುಮಕೂರು ಭಾಗದ ಶಾಸಕರ ಜೊತೆಗೆ, ಯಾಕಂದ್ರೆ ಇದರಲ್ಲಿ ಸುಮಾರು ಜನರು ಬಾಯಿ ಭಾಳ ದೊಡ್ಡದು. ಅವರು ನಾಲಿಗೆಯನ್ನು ಹರಿಬಿಟ್ರು ಅಂತ ಹೇಳಿದ್ರೆ ಒಂದು 10 ಕಿಲೋಮೀಟರ್ ಉದ್ದ ಇರುತ್ತೆ ಒಂದ್ಸಲ ಅವ್ರು ಮಾತಾಡಿದ್ರೆ ಅವ್ರ ನಾಲಿಗೆ. ಹೀಗಾಗಿ ಅಂಥವ್ರನ್ನೆಲ್ಲ ಕರೆದು ಏನು ಸಮಾಚಾರ, ಯಾಕೆ ಏನು ಸಮಸ್ಯೆ ಆಗ್ತಿದೆ ಎಲ್ಲವನ್ನ ಕೂಡ ಅಭಿಪ್ರಾಯ ಸಂಗ್ರಹಿಸೋ ಕೆಲಸವನ್ನು ಮಾಡ್ತಾರೆ. ತುಂಬ ಮಾತಾಡೋರ ಹತ್ರ ಅಧಿಕಾರ ಬದಲಾವಣೆ ಬಗ್ಗೆ ಮಾತಾಡ್ತಿಲ್ವಂತೆ. ಯಾರು ಪಕ್ಷನಿಷ್ಠೆಯನ್ನು ತೋರಿಸ್ತಾರೆ, ಪರೋಕ್ಷವಾಗಿ ಇವರ ಕಾರ್ಯವೈಖರಿ ಹೆಂಗೆ, ಅವ್ರ ಕಾರ್ಯವೈಖರಿ ಹೆಂಗೆ ಅಂತ ಅಭಿಪ್ರಾಯ ಸಂಗ್ರಹಿಸೋ ಕೆಲಸ ಆಗ್ತಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ಆಮೇಲೆ ಇನ್ನು ಕೆಲವರು ತಮ್ಗಾಗ್ತಾ ಇರುವಂತಹ ದುಃಖ ದುಮ್ಮಾನಗಳನ್ನೆಲ್ಲ ತೋಡಿಕೊಳ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಮುಲಾಮು ಹಚ್ತಾರೆ. ಇವತ್ತು KN ರಾಜಣ್ಣ ಅವರು ಸುರ್ಜೇವಾಲಾ ಅವರು ಬರ್ತಿದ್ದಾರೆ ಅಂದಾಗ ಡೋಂಟ್ ಕೇರ್ ಪ್ರವೃತ್ತಿಯನ್ನು ತೋರಿಸಿದ್ರು. ಲಾಸ್ಟ್ ಟೈಮ್ ಬಂದರು, ಏನಾಯಿತು, ಈಗ ನೆಕ್ಸ್ಟ್ ಟೈಮ್ ಬರ್ತಾರೆ ಅಂತ ಅವ್ರು ಕೇರೆ ತೆಗಿತಾ ಇಲ್ಲ ಯಾರಿಗೂ ಕೂಡ. ಅವ್ರು ಮಾತನ್ನು ನಿಲ್ಲಿಸ್ತಾನೆ ಇಲ್ಲ, ನಾನ್ ಸ್ಟಾಪಾಗಿ ಮಾತಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಹೇಗೆ ಒಂದು ಮೂಗ್ದಾರ ಹಾಕ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಒಂದು ಕಡೆ ಪ್ರಶ್ನೆ. ಇನ್ನೊಂದು ಕಡೆಗೆ ನಾವು ಆಗಲೇ ಹೇಳಿದ್ವಲ್ಲ, ಕೆಲವರು ಮೊದಲ 4 ದಿನ ತಿಂಗಳಲ್ಲಿ ವಿಪರೀತವಾಗಿ ಮಾತಾಡ್ತಾರೆ, 15 ದಿನ ಕದನ ವಿರಾಮ, ಮತ್ತು 4 ದಿನ ಶುರು. ಇದು ಕಂಟಿನ್ಯೂ ಆಗ್ತದೆ, ಕಳೆದ 2 ವರ್ಷದಿಂದ ಇದೇ ಆಗ್ತಾ ಇರೋದು. ಸೊ ಈ ಅತಿರೇಕತನವನ್ನು ಇಲ್ಲಿ ತನಕ ಕಂಟ್ರೋಲ್ ಮಾಡುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ವಿಫಲವಾಗಿದೆ. ಈ 66 ಶಾಸಕರು ಇನ್ನೂ ಎಷ್ಟು ಜನರ ಮೇಲೆ ಕಂಪ್ಲೇಂಟ್ ಹೇಳ್ತಾರೆ ಅನ್ನೋದು ನೋಡಬೇಕು. ಲಾಸ್ಟ್ ಟೈಮ್ ಫಸ್ಟ್ ಇನ್ಸ್ಟಾಲ್ಮೆಂಟ್ನಲ್ಲಿ ಹೋದ್ರಲ್ಲ, ಅವರೆಲ್ಲ ಕೆಲವರು ಸಚಿವರ ಬಗ್ಗೆ ವಿಪರೀತವಾಗಿ ಚಾರ್ಜ್ ಶೀಟನ್ನು ಹಾಕ್ಬಿಟ್ಟು ಬಂದರು. ಈಗ 2ನೇ ಭಾಗದಲ್ಲಿ ತುಂಬ ಜನ ಅನುದಾನದ ಬಗ್ಗೆ ಮಾತಾಡ್ತಾ ಇದ್ದವರು ಇದ್ದಾರೆ ಲಿಸ್ಟ್ನಲ್ಲಿ. ತುಂಬ ಜನ ಈ ಅಧಿಕಾರ ಹಂಚಿಕೆ ಮತ್ತು ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಹುದ್ದೆ ಮೇಲೆ ಕಣ್ಣಿಟ್ಕೊಂಡವ್ರು ಇದ್ದಾರೆ. ಅವರೆಲ್ಲ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ಅವ್ರ ವರ್ಷನನ್ನು ಹೆಂಗೆ ಸುರ್ಜೇವಾಲಾ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಮೊದಲ ಭಾಗದಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನೋ ಕುತೂಹಲ ಕೂಡ ಮುಂದುವರಿತಾ ಇದೆ. ಒಟ್ಟಿನಲ್ಲಿ 140 ಶಾಸಕರ ಅಭಿಪ್ರಾಯ ಸಂಗ್ರಹ, ಸರ್ಕಾರದ ಆಡಳಿತ ವೈಖರಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳನ್ನು ಕೇಳೋದನ್ನು ಮುಂದುವರಿಸ್ತಾ ಇದ್ದಾರೆ ಸುರ್ಜೇವಾಲಾ ಅವರು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮಸೂದ್. ಈಗ ಮತ್ತೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂತ, ಹೀಗಾಗಿ ಯಾರ್ಯಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಮೊದಲ ಭಾಗದಲ್ಲಿ, ಕೆಲವರೆಲ್ಲ ಈಗಾಗಲೇ ಟೈಮ್ ಕೇಳಿದ್ದಾರಾ, ಅಂಥವ್ರಿಗೆ ಪ್ರಿಫರೆನ್ಸ್ ಅಥವಾ ರ್ಯಾಂಡಮ್ ಆಗಿ ಚೂಸ್ ಮಾಡ್ತಾ ಇದೆಯಾ AICC? ಮಮತಾ, ಸುರ್ಜೇವಾಲಾ ಅವರು ಇವತ್ತು ರಾತ್ರಿ ಬರ್ತಾ ಇದ್ದಾರೆ. ನಾಳೆ 2ನೇ ಹಂತದ ಮಾತುಕತೆಯನ್ನು ಶಾಸಕರ ಜೊತೆ 1 to 1 ಶುರು ಮಾಡ್ತಾರೆ. ಈ ಸಲ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದ 60ಕ್ಕೂ ಹೆಚ್ಚು ಶಾಸಕರ ಜೊತೆ ಅವರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾರೆ. ಈಗಾಗಲೇ ಹೇಳಿದಂತೆ ಸರ್ಕಾರದ ಬಗ್ಗೆ, ಪಕ್ಷದ ಬಗ್ಗೆ, ಜೊತೆಗೆ ಅವ್ರ ಕ್ಷೇತ್ರದ ಬಗ್ಗೆ ಏನೆಲ್ಲ ಆಗ್ತಿದೆ, ಏನೆಲ್ಲ ಆಗ್ತಿಲ್ಲ, ಕಳೆದ 2 ವರ್ಷಗಳಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಯಿತು, ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ. BR ಪಾಟೀಲ್ ಅವ್ರ ಜೊತೆ ಈಗಾಗಲೇ ಮಾತನಾಡಿದ್ದಾರೆ ಅವರು, ಉತ್ತರ ಕರ್ನಾಟಕ ಭಾಗದ ಶಾಸಕರು. ಇನ್ನು ಯಾರೆಲ್ಲ ಬಹಿರಂಗ ಹೇಳಿಕೆ ಕೊಡ್ತಾರೆ ಅವ್ರನ್ನೂ ಕೂಡ ನಾಳೆ ಕರೆಸುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ಮುಖ್ಯ ಆರೋಪ ಇರುವಂಥದ್ದು ಸುರ್ಜೇವಾಲಾ ಅವರು ಕೆಲವು ಶಾಸಕರಿಂದ ನಾಯಕತ್ವ ಬದಲಾವಣೆ ಬಗ್ಗೆಯೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ. ಜೊತೆಗೆ ಯಾವೆಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇದೆ ಅದನ್ನು ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾಕೆಂದರೆ ಮುಂದಿನ ಅಂದರೆ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅಂತೆಲ್ಲ ಚರ್ಚೆ ಆಗ್ತಿದೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಸಚಿವರಿಗೆ ಕೊಕ್ ಕೊಡಬೇಕು ಅನ್ನುವಂಥ ಚರ್ಚೆ ಹಿನ್ನೆಲೆಯಲ್ಲಿ ಈ ಅಭಿಪ್ರಾಯ ಸಂಗ್ರಹ ಕೂಡ ಮಾಡ್ತಾ ಇರೋದು. ಹಾಗಾಗಿ ನಾಳೆಯಿಂದ 3 ದಿನಗಳ ಕಾಲ ಶಾಸಕರ ಜೊತೆ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಈ ಎಲ್ಲ ವಿದ್ಯಮಾನಗಳು ಕೂಡ ಮುಂದಿನ ಅಂದರೆ ಇನ್ನೊಂದು 2-3 ತಿಂಗಳ ನಂತರ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ ಅನ್ನುವಂಥದ್ದನ್ನು ಸೂಚಿಸ್ತಾ ಇದ್ದಾವೆ. ಹಾಗಾಗಿ 2ನೇ ಹಂತದ ಅಭಿಪ್ರಾಯ ಸಂಗ್ರಹಕ್ಕೂ ಕೂಡ ಸುರ್ಜೇವಾಲಾ ಅವರು ಬಂದು ಮಾಡ್ತಾ ಇದ್ದಾರೆ. ನಾಯಕತ್ವನೋ ಅಥವಾ ಬೇರೆ ಏನೋ ಒಂದು ಹೈಕಮಾಂಡ್ ವರದಿ ತರಿಸ್ಕೊಂಡು ತೀರ್ಮಾನಕ್ಕಂತೂ ಬರುತ್ತೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಸೂದ್.